ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಹೇಗೆ ಬರ್ತಾ ಇದೆ ವ್ಲಾಗಿಂಗ್ ಎಲ್ಲ? ನಿಮ್ಗೇನು ಅನಿಸ್ತಾ ಇದೆ? ಇಷ್ಟ ಆಯಿತಾ? ಆಲ್ರೆಡಿ 10 ಡೇಸ್ ಆಯಿತು. ಇದು 11th ಡೇ 100 ಡೇಸ್ ಚಾಲೆಂಜ್ ತಗೊಂಡಿದ್ದೀನಲ್ವ. ಇದು 11ನೇ ದಿವಸ. ಹೆಂಗೆ ಅನ್ನಿಸ್ತಾ ಇದೆ? ನಾನೇನಾದರೂ ಚೇಂಜ್ ಮಾಡ್ಕೋಬೇಕು ಅನ್ನಿಸ್ತಾ ಇದೆಯಾ? ನಾನು ಇನ್ನೂ ಕಲಿತಾ ಇದ್ದೀನಿ. ಇದು ಒಂದು ರೀತಿ ಅಷ್ಟೊಂದು ಅಭ್ಯಾಸ ಇಲ್ಲ ಅಲ್ವಾ. ಒಂದೊಂದೇ ಸ್ಟೆಪ್ಪು ದಿವಸನೂ ಒಂದೊಂದು ಚೂರು ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಅನಿಸಿದರೆ ಖಂಡಿತವಾಗಿಯೂ ಹೇಳಿ, ಹೀಗೆ ಮಾಡ್ಕೋಬೋದು, ಹಾಗೆ ಮಾಡ್ಕೋಬೋದು ಅಂತ. ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಅದು ಅಲ್ಲಿ JCB ಬಂದಿದೆ, ಅದು ಕೆಲಸ ಮಾಡ್ತಾ ಇದೆ. ಎಲ್ಲ ಸೈಟ್ಗಳನ್ನು ಕ್ಲೀನ್ ಮಾಡ್ತಾ ಇದೆಯಲ್ವ, ಅದರದ್ದು ಸೌಂಡ್ ತುಂಬ ಕೇಳಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಕೊಡ್ತಾ ಇದ್ದೀನಿ. ನೋಡಿ, ನಮ್ಮನೆ ಪಕ್ಕದಲ್ಲೂ ಒಂದು ಸೈಟ್ ಖಾಲಿ ಇದೆ. ಎಲ್ಲರೂ ಕಸ ಹಾಕ್ತಾಯಿದ್ರು. ಬೇಜಾರಾಗ್ತಾಯಿತ್ತು. ಆ್ಯಕ್ಚುಲಿ ಬರುತ್ತೆ ಕಸದ ವ್ಯಾನ್, ಡೈಲಿ ಬರುತ್ತೆ, ಆದ್ರೂ ಕಸ ಹಾಕ್ತಾಯಿದ್ರು. ನೋಡಿ, ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅಲ್ಲಿ 2-3 ನಾಯಿ ಸೇರಿಕೊಂಡು ಆಟ ಆಡ್ತಾಯಿತ್ತು. ಇಲ್ಲಿ ನನ್ನ ಮಗಳನ್ನು ಡ್ರಾಯಿಂಗ್ ಕ್ಲಾಸಿಗೆ ಬಿಡೋಣ ಅಂತ ಹೊರಟಿದ್ದೆ. ತುಂಬ ಚೆನ್ನಾಗಿ ಬಿಸಿಲಿತ್ತು ಇವತ್ತು. ಬಿಸಿಲಿದೆ ಇವತ್ತು. ನೋಡಿ, ನಡ್ಕೊಂಡು ಹೋಗ್ತಾ ಇದ್ದಾಳೆ. ನಾನು ಬೈಕ್ ತೊಗೊಂಬರ್ತೀನಿ ಅಂದರೆ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಇಲ್ಲೇ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ, ತುಂಬ ದೂರ ಏನು ಆಗಲ್ಲ. ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ತಾಳೆ. ಸುಮ್ಮನೆ ಚಿಲ್ಪಿಲ್ಲದು, ಅಂದರೆ ಅವಳಿಗಿಷ್ಟ ಅಂತ ಸುಮ್ಮನೆ ಹೋಗ್ತಾಳೆ. ಅಂದರೆ ಅಷ್ಟೊಂದು ಇದಿಲ್ಲ, ಖುಷಿ ಅವಳಿಗೆ ಡ್ರಾಯಿಂಗ್ ಬಿಡಿಸೋದು ಅಂತ. ನೋಡಿ, ಡ್ರಾಯಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದಳು. ನೋಡಿ, ಎಷ್ಟೊಂದು ಚೆನ್ನಾಗಿ ಡ್ರಾಯಿಂಗ್ ಬಿಡಿಸಿದ್ದಾಳೆ. ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದಕ್ಕೋಸ್ಕರ ಡ್ರಾಯಿಂಗ್ ಅದನ್ನೇ ಬಿಡಿಸಿದ್ದಾರೆ. ಅಮ್ಮ, ನಿಂಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ಲು. ನೋಡು, ನಮ್ಮ ಅಮ್ಮ ಮತ್ತು ಮಗು ಹಗ್ ಮಾಡ್ಕೊಂಡಿರೋದು ಬಿಡಿಸಿದ್ದಾಳೆ. ಅದನ್ನು ಮುಗಿಸ್ಕೊಂಡು ಹಾಗೆ ಜಿಮ್ನಾಸ್ಟಿಕ್ ಹೋದಳು. ಜಿಮ್ನಾಸ್ಟಿಕ್ ಕ್ಲಾಸ್ಗೆ ಹೋಗ್ತಾಳೆ. ವಾರಕ್ಕೆ 2 ದಿವಸ ಹೋಗ್ತಾಳೆ. ಇವತ್ತು ಡ್ರೆಸ್ ಸಿಕ್ಕಿತ್ತು ಅವಳಿಗೆ, ಜಿಮ್ನಾಸ್ಟಿಕ್ ಡ್ರೆಸ್ಸು. ಇಷ್ಟು ದಿವಸ ನಾರ್ಮಲಾಗಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಹೋಗ್ತಾಯಿದ್ಲು. ಅದನ್ನು ಡ್ರೆಸ್ಸಲ್ಲಿ ಇವತ್ತೇನೋ ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಇನ್ನೂ ತುಂಬ ಟೈಮ್ ಆಗಿಲ್ಲ, 2 ಮಂತ್ಸ್ ಆಯ್ತು. 2 ಮಂತ್ಸು ಆಗಿಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ಜಿಮ್ನಾಸ್ಟಿಕ್ ಹೋಗ್ತಾಳೆ. ತುಂಬ ಇಷ್ಟಪಟ್ಟು ಹೋಗ್ತಾಳೆ ಜಿಮ್ನಾಸ್ಟಿಕ್ಕಿಗೆ. ಅದರದ್ದು ಕೆಲವೊಂದು ಕ್ಲಿಪ್ಸನ್ನು ಹಾಕಿದ್ದೀನಿ. ಅದಾದ ನಂತರ ಅವಳಿಗೆ ಹಲ್ಲು ಬಿತ್ತು. ಹಲ್ಲು ಆಲ್ರೆಡಿ ಹೇಳಿದ್ನಲ್ಲ, ಶೇಕ್ ಆಗ್ತಾಯಿತ್ತು ಅಂತ. ಅದು ಬಿದ್ದಿದೆ. ಅದ್ರ ಖುಷಿಗೆ ನೋಡಿ ಅದು ಇವಾಗ ಫುಲ್ ಗ್ಯಾಪ್ ಆಗಿಬಿಟ್ಟಿದೆ. ಇವಾಗ ಏನೂ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ಲು. ಅಂತೂ ಇಂತೂ ಹಲ್ಲು ಬಿತ್ತು ಅಂತ ಏನು ಕುಣಿದಾಡ್ತಾ ಇದ್ಲು. ಅಮ್ಮ